ಕಲಬುರಗಿಯ ಏನು ಆಯೋಜನೆ ಮಾಡಿದ್ರಲ್ಲ ಗುರುಬಂಡಿ ಅವರು ಆ ತರ ಒಂದು ಆರೋಪವನ್ನ ಮಾಡಿದ್ದು ಅಭಿಮಾನಿಗಳಿಗೆ ಬಹಳಷ್ಟು ಬೇಸರ ಇದೆ. ಎಸ್ಪೆಷಲಿ ಕಾವ್ಯ ಅಭಿಮಾನಿಗಳು, ಗಿಲ್ಲಿ ಅಭಿಮಾನಿಗಳು ಎಲ್ರೂ ಕೂಡ ಈ ಒಂದು ವಿವಾದವನ್ನ ನೋಡಿದ್ದಾರೆ. ಸೊ ಇದರಿಂದಾಗಿ ಕಾವ್ಯ ಅವರು ಆ ರೀತಿ ಮಾಡಿರೋಕೆ ಚಾನ್ಸೇ ಇಲ್ಲ ಅಂತ ಕಾವ್ಯ ಅವರ ಪರವಾಗಿ ಜನಗಳು ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಗುರುಬಂಡಿ ಅವರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ, ಕಾವ್ಯ ಅವರು ಕ್ಷಮೆ ಕೇಳಬೇಕು, ಇಲ್ಲವಾದ್ರೆ ನಾವು ದೊಡ್ಡ ಉಗ್ರ ಹೋರಾಟವನ್ನ ಮಾಡ್ತೇವೆ, ಮತ್ತೆ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತೇವೆ. ಯಾಕೆಂದ್ರೆ ಅವ್ರು ನಮ್ಮ ಕಲಬುರಗಿ ಜನತೆಗೆ ಅವಮಾನ ಮಾಡಿದ್ದಾರೆ, ಮತ್ತೆ ದುಡ್ಡು ಇಸ್ಕೊಂಡಿದ್ದಾರೆ 1 ಲಕ್ಷ ರೂಪಾಯಿ, ಮತ್ತೆ ಜಾಸ್ತಿ ಸಮಯವನ್ನು ಸಹ ಕೊಡ್ಲಿ, ನನಗೆ ಟೈಮ್ ಆಯ್ತು ಅಂತ ಹೊರಟು ಬಿಡ್ತಾರೆ. ವೇದಿಕೆ ಮೇಲೆ ಗಣ್ಯರು ಇರ್ತಾರೆ, ಸೊ ಅವರ ಮುಂದೆನೆ ಅವರು ಹೊರಟೋಗ್ಬಿಡ್ತಾರೆ. ಸೊ ಹೀಗಾಗಿ ಅವ್ರಿಗೂ ಕೂಡ ಅಗೌರವ ಆಗಿದೆ, ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂತ ಗುರುಬಂಡಿ ಅವರು ಈ ರೀತಿ ಆರೋಪವನ್ನ ಮಾಡ್ತಾರೆ. ಆದ್ರೆ ಕಾವ್ಯ ಅವರು ಇದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿಯನ್ನು ಸಹ ಕೊಟ್ಟಿಲ್ಲ, ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿಲ್ಲ. ಅವರು ಈ ತರ ಒಂದು ವಿವಾದ ಕೇಳಿ ಬಂದಿದ್ದು ಅಭಿಮಾನಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾವ್ಯ ಅವರಿಗೆ ಸಪೋರ್ಟ್ ಮಾಡುವ ಮೂಲಕ. ಸೊ ಇದ್ರ ಬಗ್ಗೆ ನೀವೇನಂತೀರಾ? ನೀವು ಯಾರಿಗೆ ಸಪೋರ್ಟ್ ಮಾಡ್ತಾರೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಅಪ್ಡೇಟ್ನ ಶೇರ್ ಮಾಡಿ. ಗಿಲ್ಲಿ ಅವರ ಬಗ್ಗೆ ಇದನ್ನ ಕೇಳಿದಂತ ಟೈಮಲ್ಲಿ ಗಿಲ್ಲಿ ಅವರ ಒಂದು ಅಭಿಪ್ರಾಯ ಏನು ಕೂಡ ಇರೋದಿಲ್ಲ, ಯಾಕೆಂದ್ರೆ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಸಹ ಮಾಡೋದಿಲ್ಲ. ಯಾಕಂದ್ರೆ ಅವ್ರು ಈವೆಂಟ್ ಇಲ್ಲ, ಕೇವಲ ಕಾವ್ಯ ಅವ್ರು ಮಾತ್ರ ಇದ್ರ ಬಗ್ಗೆ ರಿಯಾಕ್ಷನ್ ಕೊಡಬೇಕು. ಬಟ್ ಅವರು ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಆಗಿ ರಿಯಾಕ್ಷನ್ ಏನು ಸಹ ಕೊಡ್ತಾ ಇಲ್ಲ. ಸೊ ನೋಡ್ಬೇಕು ಏನಾಗಿದೆ ಅಂತ. ಒಟ್ಟಾರೆ ಗುರುಬಂಡಿ ಅವರು ಈ ರೀತಿ ಪ್ರೆಸ್ ಮೀಟ್ ಅನ್ನ ಮಾಡಿ ಆರೋಪವನ್ನು ಸಹ ಮಾಡ್ತಾ ಇದ್ದು ಬಹಳಷ್ಟು ರೀತಿಯಲ್ಲೂ ಕೂಡ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. 1 ಲಕ್ಷ ರೂಪಾಯಿನ ಇವರು ದುಡ್ಡು ಕೊಟ್ಟಿದ್ರಂತೆ, ಅಂದ್ರೆ ಪ್ರೋಗ್ರಾಮ್ ಅಟೆಂಡ್ ಆಗಕ್ಕೆ, ಒಂದು ಈವೆಂಟ್ಗೆ, ಒಂದು ಪ್ರಶಸ್ತಿ ಕೊಡುವಂತ ಈವೆಂಟ್. ಅದರಲ್ಲಿ ಕಾವ್ಯ ಅವ್ರಿಗೂ ಸಹ ಸನ್ಮಾನ ಮಾಡಿ ಪ್ರಶಸ್ತಿಯನ್ನ ಕೊಡ್ತಾರೆ. ಮತ್ತೆ ಇನ್ನಿತರ ಬೇರೆ ಬೇರೆ ಗಣ್ಯರಿಗೆ ಆಗಿರ್ಬೋದು, ಎಲ್ರಿಗೂ ಕೂಡ ಸಾಧನೆ ಮಾಡುವಂತವ್ರಿಗೆ ಎಲ್ರಿಗೂ ಕೂಡ ಪ್ರಶಸ್ತಿಯನ್ನ ಸಹ ನೀಡಲಾಗಿದೆ. ಈ ಒಂದು ಪ್ರಶಸ್ತಿ ಕೊಡುವಂತ ಒಂದು ಕಾರ್ಯಕ್ರಮದಲ್ಲಿ ಕಾವ್ಯ ಅವರು ಸಹ ಅಟೆಂಡ್ ಆಗಿರ್ತಾರೆ. ಇವರು ಲೇಟ್ ಆಗಿ ಹೋದ್ರು ಅಥವಾ ಪ್ರೋಗ್ರಾಮ್ ಲೇಟ್ ಆಗಿ ಸ್ಟಾರ್ಟ್ ಆಯ್ತೋ ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಸಹ ಕೊಡಬೇಕಿದೆ. ಬಟ್ ಯಾರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಗುರುಬಂಡಿ ಅವರು ಇದ್ರ ಬಗ್ಗೆ ಮುಂದೆ ಏನಾದ್ರು ಮಾತನಾಡ್ತಾರ, ಮತ್ತೇನಂತಾರೆ ಇದ್ರ ಬಗ್ಗೆ? ಯಾಕಂದ್ರೆ ಎಲ್ಲರೂ ಕೂಡ ಫೋಟೋವನ್ನ ಇಟ್ಕೊಂಡು ಕನ್ನಡಪರ ಸಂಘಟನೆ ಅವರು ಕಲಬುರಗಿ ಭಾಗದಲ್ಲಿ ಕ್ಷಮೆ ಕೇಳಬೇಕು ಕಾವ್ಯ ಅಂತ ಕೂಡ ಹೇಳ್ತಾ ಇರ್ತಾರೆ. ಒಂದು ಪ್ರೆಸ್ ಮೀಟ್ ಅನ್ನು ಸಹ ಮಾಡಿ ಅದ್ರ ಬಗ್ಗೆ ಅಲ್ಲೇ ಕೂಡ ಮಾತನಾಡ್ತಾರೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ.